ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಂತೆಯೇ ಸಿ.ಟಿ. ರವಿ ಅಲರ್ಟ್ ಆಗಿದ್ದಾರೆ. ನಾನು ತುಂಬ ವಿಷಯಗಳನ್ನು ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡದೆ ನಾನು ಬದುಮಿಟ್ಕೊಂಡಿದ್ದೀನಿ ಅಂತ ರವಿ ಹೇಳ್ತಾ ಇದ್ರು. ಮಾತಾಡಿಬಿಟ್ಟು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅನ್ನೋ ಅರ್ಥದಲ್ಲಿ ರವಿ ಹೇಳ್ತಾ ಇದ್ರು. ಈಗ ಟಿಕೆಟ್ ಶೋಭಾ ಕರಂದ್ಲಾಜೆ ಅವರಿಗೆ ಸಿಗುತ್ತೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ರವಿ ಅಲರ್ಟ್ ಆಗಿಬಿಟ್ಟಿದ್ದಾರೆ. ದೆಹಲಿ ಕಡೆ ಹೊರಟರು. ಅಲ್ಲಿ ಹೋಗಿ ವರಿಷ್ಠರಿಗೆ ಭೇಟಿ ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ. ಕತ್ತು ಕರೆದು ಟಿಕೆಟನ್ನು ಗಿಟ್ಟಿಸ್ಕೊಳ್ತಾರಾ ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ತಪ್ಪಿಸ್ತಾರಾ? ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಇದೆಲ್ಲ ಜೋರಾಗಿ BJP ಕಡೆಯಿಂದನೇ ಚಳುವಳಿಗಳು ನಡೆದುಬಿಟ್ವು ಚಿಕ್ಕಮಗಳೂರಲ್ಲಿ. ಈ ಥರ ಅವರಿಗೆ ಟಿಕೆಟ್ ಇಲ್ಲ ಅಂದರೆ ನಾನು ಮುಂದಿನ ಆಯ್ಕೆ ಯಾರಿಗೆ? BJP ಹೈಕಮಾಂಡ್ಗೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಇನ್ಯಾರನ್ನು ಕೇಳ್ತಾರೆ ಚಿಕ್ಕಮಗಳೂರಲ್ಲಿ? ನನ್ನೇ ಕೇಳಬೇಕು ಅಂತ ರವಿ ಅವ್ರ ಕಥೆ. ಈಗೇನಾಗಿದೆ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅಂತ ಹೇಳ್ತಾ ಇದ್ದಂತೆಯೇ ರವಿಗೆ ಆಗಿಲ್ಲ. ಈಗ ಏನಾಗಿದೆ, ರವಿ ಏನು ಮಾಡ್ತಾ ಇದ್ದಾರೆ, ದೆಹಲಿ ಕಡೆ ಹೊರಟರು. ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಸಿ.ಟಿ. ರವಿ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ವರಿಷ್ಠರ ಭೇಟಿ ಮಾಡಿ ಟಿಕೆಟ್ ಕುರಿತು ಚರ್ಚೆ ಕೂಡ ಮಾಡಬಹುದು ಸಿ.ಟಿ. ರವಿ ಅವರು. ಇಲ್ಲಿ ವರಿಷ್ಠರ ಬುಲಾವ್ ಎರಡು ಕಾರಣಕ್ಕೂ ಇರ್ತವೆ. ಏನಂತ ಹೇಳಿದ್ರೆ, ಒಂದು, ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡೋ ವಿಚಾರದ ತಮ್ಮ ಅಭಿಪ್ರಾಯ ಏನು? ಇಲ್ಲ ಸ್ವಾಮಿ ಅವರು ಕೊಡಬೇಡಿ ಅಂತ ಹೇಳಬಹುದು ರವಿ. ಇಲ್ಲ ಹಾಗೆ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀವಿ, ನೀವು ಕೆಲಸ ಮಾಡಿ, ವಿರೋಧ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ವಿರೋಧ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ, ಸಂದೇಶ ಕೊಡೋಕ್ಕೂ ಇರಬಹುದು. ಕೊಡುವುದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ನಿಮ್ಮ ಸಹಕಾರ ಕೂಡ ಇರಲಿ ಅನ್ನೋ ಮೆಸೇಜ್ ಕೂಡ ಕೊಡುವ ದೃಷ್ಟಿಯಿಂದನೂ ಕೂಡ ಹೈಕಮಾಂಡ್ ಕರೆದಿರಬಹುದು. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ರಾಕೇಶ್ ಇದೆ. ರಾಕೇಶ್, ಸಿ.ಟಿ. ರವಿ ಯಡಿಯೂರಪ್ಪ ಅವರ ಮನೆ ಅಡುಗೆ ಮನೆಯಲ್ಲಿ BJP ಟಿಕೆಟ್ಗಳನ್ನು ಹಂಚಲ್ಲ ಅಂತ ಹೇಳ್ತಾ ಇದ್ದರು. ಬಹಳ ಕಾಂಟ್ರವರ್ಸಿ ಕಾರಣ ಆಗಿತ್ತು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ರವಿ ಸೋತರು. ಯಡಿಯೂರಪ್ಪನವ್ರು ಚಿಕ್ಕಮಗಳೂರು, ಅದರಲ್ಲೂ ರವಿ ಕಂಟೆಸ್ಟ್ ಮಾಡುವಂಥ ಕ್ಷೇತ್ರಕ್ಕೆ ಕಾಲಿಡಲೂ ಇಲ್ಲ, ಬೇರೆ ಕಡೆ ಬಂದು ಹಾಗೆ ದಾಟ್ಕೊಂಡು ಬಂದುಬಿಟ್ರು ಯಡಿಯೂರಪ್ಪನವರು. ಈಗ ರವಿ ಕಥೆ ಎಲ್ಲಿಗೆ ಬಂತು ಅಂತ? ರಮಾಕಾಂತ್, ಸಿ.ಟಿ. ರವಿ ಅವರನ್ನು ಇವತ್ತು ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಿದ್ದಾರೆ ದೆಹಲಿಯಲ್ಲಿ ಕರೆದುಕೊಂಡು ಅವರಿಗೆ ಮುಂದಿನ ಲೋಕಸಭಾ ಚುನಾವಣೆ ವಿಚಾರವಾಗಿ ಚರ್ಚೆ ನಡೆಸೋಕ್ಕೋಸ್ಕರ ಕರೆಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸದ್ಯದ ಪ್ರಸಕ್ತ ಸನ್ನಿವೇಶದಲ್ಲಿ ಸಿ.ಟಿ. ರವಿ ಅವರಿಗೆ ಎರಡು ಥರದ ಆಪ್ಷನ್ ಅನ್ನು ಹೈಕಮಾಂಡ್ ನಾಯಕರು ನೀಡಬಹುದು ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಮೊದಲನೆಯದು, ಶೋಭಾ ಕರಂದ್ಲಾಜೆ ಅವರಿಗೆ ಅವರ ಜೊತೆಯಲ್ಲಿ, ಅಂದರೆ ಶೋಭಾ ಕರಂದ್ಲಾಜೆ ಅವರ ಜೊತೆಯಲ್ಲೂ ಸಿ.ಟಿ. ರವಿ ಅವರು ಚಿಕ್ಕಮಗಳೂರು ಹಾಗೆ ಬೆಂಗಳೂರು ಉತ್ತರ ಕ್ಷೇತ್ರ ಎರಡೂ ಕಡೆ ಕೂಡ ಆಕಾಂಕ್ಷಿಗಳಾಗಿ ಗುರುತಿಸಿಕೊಂಡಿದ್ದವರು. ಸೊ ಈಗ ಎರಡರಲ್ಲಿ ಒಂದು ಕ್ಷೇತ್ರದಲ್ಲಿ ಅವರಿಗೆ ಅಭ್ಯರ್ಥಿ ಆಗುವಂಥ ಅವಕಾಶಗಳು ಲಭ್ಯವಾಗುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರಿಗೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರದ ಉಮೇದುವಾರಿಕೆ ಸಿಕ್ಕಿದ್ರೆ ಬೆಂಗಳೂರು ಉತ್ತರಕ್ಕೆ ಸಿ.ಟಿ. ರವಿ ಅವರಿಗೆ ಅವಕಾಶ ಆಗ್ಬೋದು, ಅಥವಾ ಅವರು ಬೆಂಗಳೂರು ಉತ್ತರಕ್ಕೆ ಬಂದರೆ ಇವರಿಗೆ ಚಿಕ್ಕಮಗಳೂರಿನ ಅವಕಾಶ ಕೂಡ ಲಭ್ಯವಾಗುವಂಥ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವಕಾಶ ಸಾಧ್ಯತೆಯಲ್ಲಿ ಲಭ್ಯವಾದಾಗ ಅಭ್ಯರ್ಥಿ ಆಗಬೇಕಾಗುತ್ತೆ ಅನ್ನೋದನ್ನು ತಿಳಿಸಲಿಕ್ಕೆ ಕೂಡ ಆಗ್ಬೋದು. ಮತ್ತೊಂದು, ತಾವು ಹೇಳಿದ ರೀತಿಯಲ್ಲಿ ಪರಿಸ್ಥಿತಿ ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಯಾವ ಕ್ಷೇತ್ರದಲ್ಲಿ ಹಾಕಿದ್ರೂ ಕೂಡ ಅವರುಗಳಿಗೆ ಸಪೋರ್ಟ್ ಮಾಡುವಂತಹ ಜವಾಬ್ದಾರಿ ಸ್ಥಳೀಯ ನಾಯಕರಾಗಿ ಇರುತ್ತೆ. ಅದನ್ನು ಅವರು ಕರೆಸಲಾಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಆದ್ರೆ ಇದರಲ್ಲಿ ಇದೇ ವಿಚಾರಕ್ಕೆ ಅವರನ್ನ ಕರೆಸಲಾಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಆದರೆ ಚುನಾವಣೆಯ ಉಮೇದುವಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರಿಗೆ ಅವಕಾಶ ಲಭ್ಯವಾಗಬಹುದು ಅನ್ನುವಂಥ ಮಾತು ದಟ್ಟವಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.